ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರಂಭದಿಂದ ಇಲ್ಲಿ ತನಕ ಆಕ್ಟಿವ್ ಆಗಿರುವಂಥವರು ಅಂತಂತಂದರೆ ಸ್ನೇಹಮಯಿ ಕೃಷ್ಣ ಒಂದಾದ ಮೇಲೆ ಒಂದು ದೂರನ್ನು ಅವರು ದಾಖಲಿಸ್ತಾನೆ ಇದ್ದಾರೆ. ಈಗ ಅದರ ಮುಂದುವರೆದ ಭಾಗ. ಈಗ ಜಿ ಟಿ ದೇವೇಗೌಡ ಸಂಬಂಧಿಗೆ 19 ಸೈಟ್ ಮಂಜೂರಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. 19 ಸೈಟ್ಗಳು ಜಿ ಟಿ ದೇವೇಗೌಡರ ಸಂಬಂಧಿ ಅಂದರೆ ಜಿ ಟಿ ದೇವೇಗೌಡರ ಸೋದರಿಯ ಮಗ, ಆತನ ಹೆಸರು ಮಹೇಂದ್ರ. ಮಹೇಂದ್ರನಿಗೆ 19 ನಿವೇಶನಗಳನ್ನು ಕೊಡಲಾಗಿದೆ. ಇದರಲ್ಲಿ ಜಿ ಟಿ ದೇವೇಗೌಡರ ಪಾತ್ರ ಇದೆ, ಅವರ ಪ್ರಭಾವ ಇದೆ, ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. ಹೀಗಾಗಿ ಆ ಸುಳ್ಳು ದಾಖಲೆಗಳ ಮೇಲೆ 19 ಸೈಟ್ಗಳನ್ನು ಇವರು ಪಡೆದಿದ್ದಾರೆ. ಬರೀ ಇದಕ್ಕೆ ಸಂಬಂಧಪಟ್ಟಂಗೆ ಸ್ನೇಹಮಯಿ ಕೃಷ್ಣ ಏನು ಹೇಳ್ತಾರೆ ನೋಡೋಣ. ಸರ್, ಅವರು ಜಿ ಟಿ ದೇವೇಗೌಡರು ಏನು ಶಾಸಕರು, ಚಾಮರಾಜಪೇಟೆ ಕ್ಷೇತ್ರ ಶಾಸಕರಿದ್ದಾರೆ, ಅವರ ಸಹೋದರಿಯ ಮಗ ಅಂತಿದೆ, ಅಕ್ಕನ ಮಗ ಅಥವಾ ತಂಗಿ ಮಗನ ಅಂತೇಳಿ ಗೊತ್ತಾಗಿದೆ. ಅವರು ಕೂಡ ಈ ಥರ ಸಿದ್ದರಾಮಯ್ಯ ಅವರ ಕುಟುಂಬ ಏನು ಅಕ್ರಮ ಮಾಡಿದೆ ಆ ರೀತಿ ಅಕ್ರಮದಿಂದ ನಿವೇಶನ ಪಡೆದ್ರು. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಆ ನಿವೇಶನ ಮಾರಾಟ ಮಾಡಿ ಆ ನಿವೇಶನ ಹಲವಾರು ಜನರು ಮನೆ ಕಟ್ಕೊಂಡು ವಾಸ ಮಾಡಿರೋ ಸಂದರ್ಭದಲ್ಲಿ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಕೃಷಿ ಭೂಮಿಗೆ ನಿವೇಶನ ಪರಿಹಾರ ಕೊಟ್ಟಿಲ್ಲ ಅಂಥೇಳಿ ಸುಳ್ಳು ಅರ್ಜಿಯನ್ನು ಕೊಟ್ಕೊಂಡು ಈ ಥರ ಅಕ್ರಮವಾಗಿ ನಿವೇಶನ ಪಡೆದಂಥದ್ದು. ಸರ್, ಇದು ನೀವು ಗಮನಿಸಬೇಕಾಗಿರೋದೇನೆಂದರೆ 50 ಅನುಪಾತ ಏನೇನು ನಿವೇಶನ ಪಡೆದಿದ್ದಾರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮಂಜೂರಾತಿ ಪತ್ರ ನೀವು ನೋಡಬೇಕು. 2015 ಇಸ್ವಿಯಲ್ಲಿ ಏನು ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಅಧಿಸೂಚನೆ ಹೊರಡಿಸಿದರೆ ಅದರ ಪ್ರಕಾರ 50 ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಆದರೆ ಆ ಒಂದು ಅಧಿಸೂಚನೆಯಲ್ಲಿ 50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಉಲ್ಲೇಖ ಇಲ್ಲ.